ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಬಹಳ ಸತ್ಯದ ಮಾತನ್ನ ಹೇಳ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ 2028ರವರೆಗೂ ನಟ ದರ್ಶನ್ ಸರ್ ಅವರಿಗೆ ನೆಮ್ಮದಿ ಇಲ್ಲ. ಇಂದು ಬರ್ತಾರೆ, ನಾಳೆ ಬರ್ತಾರೆ, ಜನವರಿ 9ನೇ ತಾರೀಕು ಬಿಡುಗಡೆ ಆಗ್ತಾರೆ ಅಂತ, ಫೆಬ್ರವರಿಯಲ್ಲಿ ಬಿಡುಗಡೆ ಆಗ್ತಾರೆ. ಏನ್ರಿ ಇವೆಲ್ಲ ನೀವು ಅನ್ಕೊಳ್ತಾ ಇದ್ದೀರಿ, ಆದ್ರೆ ಬಿಡುಗಡೆ ಆಗುವುದು ಬಹಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿದ್ದಾರೆ. ಕೆಲವು ಅಭಿಮಾನಿಗಳು ತಾವು ಅನ್ಕೋಬಹುದು ಬಿಡುಗಡೆ ನೆಕ್ಸ್ಟ್ ಮಂತ್ ಆಗ್ತಾರೆ, ಅದ್ರ ಮುಂದಿನ ತಿಂಗಳು ಆಗ್ತಾರೆ. ಆಗೋದಿಕ್ಕೆ ತುಂಬಾ ಕಷ್ಟ ಇದೆ, ಪರಿಸ್ಥಿತಿ ಗಂಭೀರ ಇದೆ. ಯಾಕಂದ್ರೆ ಕಚ್ಚಿಡ ನಾಮರ್ದ ಕಂತ್ರಿ ನಾಯಿ ರಾಜಕಾರಣಿಗಳು ಕೆಲವೊಂದಿಷ್ಟು ಜನ ಇವ್ರ ಹಿಂದೆ ಬೇತಾಳದಂತೆ ಬಿದ್ದಿದ್ದಾರೆ. ಅಶ್ವತ್ಥಾಮನ ಕುದುರೆಯನ್ನ ಹೇಗ್ ಕಟ್ಟಾಕ್ತಾರಲ್ಲ ಹಾಗೆ ಈ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಕಂಡ ಇಂಡಸ್ಟ್ರಿಯ ಕುದುರೆಯನ್ನ ಕಟ್ ಹಾಕಿ ಅವರದೇ ಆದ ಅಹಂನಲ್ಲಿ ಮೆರಿತಾ ಇದ್ದಾರೆ. ನೀವ್ ಹೇಳಬಹುದು ಕೆಲವು ಕಂತ್ರಿಗಳು ಬರ್ತಾರೆ, ಇಲ್ಲಿ ಏನಂತ ಬರ್ತಾರೆ, ಕೆಲವು ರಾಜಕಾರಣಿಗಳ ಕೈವಾಡ ಇದೆ ಅಂತ ಹೇಳ್ತಿರಲ್ಲ, ಆ ರಾಜಕಾರಣಿಗಳನ್ನು ಹೋಗಿ ಇದನ್ನು ಮಾಡು ಅಂತ ಹೇಳಿದ್ರ ಅಂತ. ಇಲ್ಲಿ ಬಹಳ ಸತ್ಯಾಸತ್ಯತೆಗಳಡಗಿದೆ. ಹೋಗಿ ಮಾಡು ಅಂತ ಹೇಳಿದ್ರ, ಇಲ್ಲ ಹೋಗಿ ಮಾಡಿಸಿದ್ರ, ಇಲ್ಲ ಹೋಗಿ ಅದನ್ನು ಮಾಡಿದ್ರ, ಅದು ನೆಕ್ಸ್ಟ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನ ದರ್ಶನ್ ಸರ್ ಅವರ ಅಭಿಮಾನಿಗಳು ತಿಳ್ಕೊಳ್ಳೇಬೇಕಾಗಿರುವಂತ ಮಾಹಿತಿ ಇದು. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಗಮನಿಸಿರ್ತೀರಿ, ಕೇಳಿರ್ತೀರಿ, ನೋಡಿರ್ತೀರಿ ವಿಡಿಯೋಗಳಲ್ಲಿ. ಅದೇನಪ್ಪಾ ಅಂದ್ರೆ, ಹೊರ ರಾಷ್ಟ್ರದ ಟೆರರಿಸ್ಟ್ಗಳಿಗೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಒಳಗಡೆ ಫೋನ್, ಗೇ ಮಾಡ್ಲಿಕ್ಕೆ ಫೋನ್, ಅವ್ರದೇ ಆದಂತಹ ಸ್ವತಂತ್ರತೆ, ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಜೈಲಿನಲ್ಲೇ. ಇದು ಬೇರೆ ಎಲ್ಲೂ ಅಲ್ಲ, ಇದೇ ನಮ್ಮ ರಾಜ್ಯದ ಜೈಲಿನಲ್ಲಿ. ಇದಕ್ಕೆಲ್ಲ ಅವಕಾಶವನ್ನ ಕೊಟ್ಟಂತ ನಮ್ಮ ಸರ್ಕಾರ ಬಿಟ್ಬಿಡ್ತು. ಆದ್ರೆ ನಟ ದರ್ಶನ್ ರವರು ಕುತ್ಕೊಂಡು ಜೈಲಿನಲ್ಲಿ ಸಿಗರೇಟ್ ಸೇದ್ಬಿಟ್ರಲ್ಲಪ್ಪ ಅಂತ ನಮ್ಮ ಏನು ಸರ್ಕಾರದ ಪರ ವಕೀಲರಿಗೆ ಏನು ನಿಷ್ಠಾವಂತಿಕೆಯನ್ನ ತೋರಿಸಬೇಕು ಅಂತ ಒಳಗಡೆಯಿಂದ ಬಂತೋ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ ಹೋಗಿ ಹೊಡೆದಾಡಿ ಬಡದಾಡಿ ನ್ಯಾಯಯುತವಾಗಿ ಅದನ್ನ ಬೇಲ್ ಕ್ಯಾನ್ಸಲ್ ಮಾಡಿಸಿದ್ರು. ಅದೇ ಸರ್ಕಾರದ ಪರ ವಕೀಲರಿಗೆ ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಂತೆಂತ ಅನ್ಯಾಚಾರವನ್ನ ಮಾಡಿದ್ದಾರೆ, ಅದು ಈ ಸರ್ಕಾರದ ಪರ ವಕೀಲರಿಗೆ ಕಾಣಿಸಲ್ಲ, ಅವರು ಅದಕ್ಕೆ ಕೈಯೂ ಹಾಕಲ್ಲ, ಅದನ್ನ ಕೇಳಕ್ಕೆ ಯಾರು ಕೂಡ ಇಲ್ಲ. ಈ ಮಾಧ್ಯಮದವರು ಅಂಥದ್ರ ಬಗ್ಗೆ ಮಾತಾಡೋದು ಇಲ್ಲ. ಯಾಕಂದ್ರೆ ಯಾಕೆ ಬೇಕಪ್ಪ ನಮಗೆ ಇವೆಲ್ಲ ಅನ್ನೋದು. ಆದ್ರೆ ಈ ಸರ್ಕಾರದ ಪರ ವಕೀಲರಿಗೆ ಏನ್ ದರ್ಶನ್ ಸರ್ ಅವರ ಕೇಸ್ನಲ್ಲಿ ಏನದು ಅಂತ ಒಂದು ನಿಷ್ಠಾವಂತಿಕೆ ಬತ್ತೋ ಗೊತ್ತಿಲ್ಲ, ಅಂತಹ ಒಂದು ನಿಷ್ಠೆಯನ್ನ ತೋರಿಸಲೇಬೇಕು ಅನ್ನೋದು ಬತ್ತೋ ಗೊತ್ತಿಲ್ಲ. ಪಾಪ ಎಲ್ರೂ ಸೇರ್ಕೊಂಡು ದರ್ಶನ್ ಸರ್ ಅವ್ರನ್ನ ಮತ್ತೆ ಬೇಲ್ ಕ್ಯಾನ್ಸಲ್ ಮಾಡಿ ಒಳಗೆ ಹಾಕಿಸಿದ್ರು. ಈಗ ದರ್ಶನ್ ಸರ್ ಅವ್ರು ಬೇಲಿಗೆ ಅಪ್ಲೈ ಮಾಡ್ಬೇಕಂದ್ರು ಬೇಡ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ. ಈಗ ಬೇಲಿಗೆ ಅಪ್ಲೈ ಮಾಡಿದ್ರೆ ಮತ್ತೆ 4 ದಿನದಲ್ಲಿ ಕ್ಯಾನ್ಸಲ್ ಮಾಡಿಸ್ತಾರೆ. ಬೇಲ್ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ಇವ್ರಿಗೆ ಬೇಲ್ ಕೊಡಬೇಡಿ, ತನಿಖೆ ನಡೀತಿದೆ, ಹೊರಗಡೆ ಹೋಗಿ ಬಹಳ ದೊಡ್ಡ ಪ್ರಭಾವಿ ನಟ, ಬೇಲ್ ಕೊಡಬೇಡಿ, ಹೊರಗಡೆ ಕಳಿಸ್ಬೇಡಿ, ನಮ್ಮ ತನಿಖೆಗೆ ಅಡ್ಡಿ ಆಗತ್ತೆ, ಪ್ರಭಾವಿ ಈತ ಸಾಕ್ಷಿಗಳನ್ನು ನಾಶ ಮಾಡ್ತಾನೆ ಅಂತ ಅಡಚಣೆಗಳು. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ದರ್ಶನ್ ರವರ ಅಭಿಮಾನಿಗಳಿಗೆ. 2028 ಕಾಲಘಟ್ಟದಲ್ಲಿ ನಟ ದರ್ಶನ್ ರವರಿಗೆ ಒಂದು ರೀತಿಯಾದಂತಹ ಪಿಶಾಚಿ ಬಿಟ್ಟು ಹೋಗುತ್ತೆ. ಅಲ್ಲಿಯ ತನಕ ಅವರಿಗೆ ಅಂಟಿರುವ ಪಿಶಾಚಿ ಬಿಟ್ಟು ಹೋಗೋದಿಲ್ಲ, ದೆವ್ವ ಬಿಟ್ಟು ಹೋಗೋದಿಲ್ಲ. ಅವರ ಹಿಂದೆ ಒಂದು ಕ್ರೂರ ದೆವ್ವ ಇದೆ, ಒಂದು ಕ್ರೂರ ದೆವ್ವ ಇದೆ. ಆ ದೆವ್ವಕ್ಕೆ ಹಿಂದೆ ಒಂದ್ ಸಾರಿ ಅವರು ಬಹಳ ದೊಡ್ಡದಾಗಿ ಗುಮ್ಮಿದ್ರು ದರ್ಶನ್ ಸರ್ ಅವರು, ಬಕ್ ಬಕ್ ಅಂತ ಕೇಟ ಎದೆಗೆ ಗುಮ್ಮಿದ್ರಂತೆ ಒಂದು ಕಾಲದಲ್ಲಿ. ಅದಕ್ಕೆ ಆ ದೇವಿಗೆ ಸೇಡ ಹೇಗಾದ್ರೂ ಮಾಡಿ ದರ್ಶನ್ ರವರ ಮೇಲೆ ಸೇಡನ್ನ ತಿರ್ಸ್ಕೊಳ್ಬೇಕು ಅಂತ ಆ ದೆವ್ವ ಇವರನ್ನೀಗ ಅಂಟ್ಕೊಳ್ತಾ ಇದೆ. ಸ್ವಲ್ಪ ರಾಜಕೀಯ, ಅವನ ಮಾತು ಕೇಳುವಂತ ಒಂದಿಷ್ಟು ನಾಮರ್ದಗಳು ಇಂಥವ್ರಿದ್ದಾಗ ಏನಾಗತ್ತೆ, ತನ್ನ ಮನೆಯನ್ನ ಮಾರಿ ಆದ್ರೂ ದರ್ಶನ್ ರವರನ್ನ ಜೈಲಿನಲ್ಲೇ ಇಡಬೇಕು ಅನ್ನೋದು ಗುರಿ. ಪಾಪ ಇಂಥವ್ರು ಇದ್ದಾರೆ ಈ ಒಂದು ಕಾಲಮಾನದಲ್ಲಿ. ಬರೋಬ್ಬರಿ 1.5 ವರ್ಷ ಕಳೀತಾ ಬಂತು ನಟ ದರ್ಶನ್ ಜೈಲಿನಲ್ಲಿತ್ತು. ಇದು ನಿಮಗೆ ಗೊತ್ತಾ? ನ್ಯಾಯಾಲಯವನ್ನ
ನ್ಯಾಯ ದೇವತೆಯನ್ನ ನಾವು ಗೌರವಿಸಲೇಬೇಕು. ಅದು ಈ ದೇಶದ ಮಣ್ಣಿನ ಸಂಸ್ಕೃತ ಮತ್ತು ಈ ದೇಶದ ಮಣ್ಣಿನ ಒಂದು ಪ್ರತಿ ನಾಗರಿಕ ವ್ಯಕ್ತಿಯ ಒಂದು ಕರ್ತವ್ಯ. ಆದ್ರೆ ಪ್ರತಿ ಎಲ್ಲರಿಗೂ ಕೂಡ ಇದೇ ರೀತಿ ನ್ಯಾಯವನ್ನ ಸರ್ಕಾರದ ಪರ ವಕೀಲರು ಜಾಗೃತ ವಹಿಸಿ ಪ್ರತಿ ಎಲ್ಲರಿಗೂ ಕೂಡ ಇಂಥ ನ್ಯಾಯವನ್ನ ಒದಗಿಸಿದ್ರೆ ಬಹಳ ದೇಶ ಇನ್ನೂ ಅಚ್ಚುಕಟ್ಟಾಗಿರ್ತಿತ್ತು. ಅದೇನು ರೇಣುಕಾ ಸ್ವಾಮಿಯ ಮೇಲೆ ಪ್ರೀತಿ ಉಕ್ತೋ, ಅದೇನು ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ಹೇಳಿ ಈ ಸರ್ಕಾರದ ಪರ ವಕೀಲರಿಗೆ ಒಳಗಡೆಯಿಂದ ಬಂತೋ ಗೊತ್ತಿಲ್ಲ. ಎಷ್ಟೋ ಮಕ್ಕಳಿಗೆ ಅನ್ಯಾಯ ಆಗಿದೆ, ಎಷ್ಟೋ ಮಕ್ಕಳು ವಿಲವಿಲ ಒದ್ದಾಡ್ತಾ ಇದ್ದಾರೆ, ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಗಳಿವೆ. ಇದರ ಪರ ಸರ್ಕಾರದ ಪರ ವಕೀಲರಿಗೆ ಧ್ವನಿ ಎತ್ತಲಿಕ್ಕೆ ಆ ಖಂಡಿಸತನವೇ ಇಲ್ಲ ಅಂತ ಅನಿಸುತ್ತೆ. ನಾಲಾಯಕರ ಎಲ್ಲಿ ಹೋಗಿದ್ದೀರಿ ನೀವು? ಎಷ್ಟೋ ಜನರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಎದುರಿಸಿ ನಿಲ್ಲಕ್ಕೆ ನಿಮಗೆ ತಾಕತ್ತಿಲ್ಲ, ಶೌರ್ಯ ಇಲ್ಲ, ಧಮ್ ಇಲ್ಲ. ಆದ್ರೆ ರೇಣುಕಾ ಸ್ವಾಮಿಗೆ ನ್ಯಾಯ ಕೊಡಿಸುವಲ್ಲಿ ನಿಮಗೆ ಆ ಶೌರ್ಯ ಬಂತಲ್ಲ, ಆ ಶಕ್ತಿ ಬಂತಲ್ಲ. ಯಾರು ಕೊಟ್ರಯ್ಯ ಕಾಸು? ಯಾರು ಕೊಟ್ರಯ್ಯ ನಿಮಗೆ ಕಾಸು? ನೀವು ಕಾಸು ತಗೊಳ್ಳಲ್ದೇನೆ ಕೆಲಸ ಮಾಡೋರಾಗಿದ್ರೆ ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಗಳು ನಡೆದಾಗ, ಎಷ್ಟೋ ರಾಜಕಾರಣಿಗಳು ಎಷ್ಟೋ ಹತ್ಯೆಗಳನ್ನ ಮಾಡಿದಾಗ, ಸರ್ಕಾರದ ಪರ ವಕೀಲರು ನೀವೆಲ್ಲ ಏನು ಸರ್ಕಾರದ ಪರ ವಕೀಲರು, ರೇಣುಕಾ ಸ್ವಾಮಿ ಮೇಲೆ ಪ್ರೀತಿ ಹೋಗ್ತೋ ಅಥವಾ ದರ್ಶನ್ ರವರನ್ನ ಒಳಗಿಡ್ಲೇಬೇಕು ಅಂತ ನಿಮ್ಮಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ. ಆದ್ರೆ ಎಷ್ಟೋ ಸರ್ಕಾರದ ರಾಜಕಾರಣಿಗಳು ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಯನ್ನ ಹತ್ಯೆ ಮಾಡಿದ್ದಾರೆ ಅನ್ನುವ ಸುಳಿವುಗಳು ಕೇಳಿ ಬರ್ತಾ ಇದೆ. ಅವುಗಳ ಬಗ್ಗೆ ನಿಮಗೆ ಗಂಡಸುತನ ಇಲ್ವಾ? ಗಂಡಸುತನ ಸರ್ಕಾರದ ಪರ ವಕೀಲರಿಗೆ ಶೌರ್ಯ ಇಲ್ವಾ? ಯಾಕೆ ದುಡ್ಡು ಸಿಗ್ತಿಲ್ವಾ ನಾಮರ್ದ್ರ ನಿಮಗೆ? ದರ್ಶನ್ ವಿಚಾರದಲ್ಲಿ ನಿಮಗೆ ಅಂಥ ಕ್ರೋಧ, ಅಂಥ ನಿಷ್ಠಾವಂತಿಕೆ, ಅಂಥ ನಿರ್ಧಾರಗಳು, ಅಂಥ ನಿಷ್ಠೆ ನಿಮ್ಮಲ್ಲಿ ಉಕ್ಕರಿತಲ್ಲ. ಯಾಕೆ? ಇನ್ನೊಬ್ಬರ ಕೇಸ್ನಲ್ಲಿ ಇನ್ನೊಬ್ಬರ ತನಿಖೆಯಲ್ಲಿ ನಿಮಗೆ ಆ ಧಮ್ಮಿಲ್ವಾ? ಅಥವಾ ಕಾಸು ಕೊಡ್ತಿಲ್ವಾ? ನ್ಯಾಯ ದೇವತೆಯ ಮಡಿಲಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದಿಷ್ಟು ನಾಮರ್ದ್ರು ಕೂಡ ಆ ತಾಯಿ ನ್ಯಾಯ ದೇವತೆಗೆ ಅನ್ಯಾಯ ಮಾಡ್ತಿರಲ್ಲ. ಆ ತಾಯಿ ನ್ಯಾಯ ದೇವತೆಗೆ ಕೋರ್ಟಲ್ ಕಣ್ಣು ಕಟ್ಟಿದೆ ಅಂತಂದ ತಕ್ಷಣ ಆ ತಾಯಿಗೆ ಬೆನ್ನಿಗೆ ಚೂರಿ ಹಾಕುವಂತ ಕಾರ್ಯ ಮಾಡ್ತಿರಲ್ಲ. ನಮ್ಮ ತಾಯಿ ಭಾರತ ಮಾತೆಯ ಕಾನೂನಿಗೆ ಅನ್ಯಾಯ ಮಾಡ್ತಿರಲ್ಲ. ನಿಮಗೆ ನಾಚಿಕೆ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು. ಇವತ್ತು ಆ ಒಬ್ಬ ಕನ್ನಡದ ಹೆಸರಾಂತ ನಾಯಕ, ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರ ಮೇಲೆ ನೀವು ಮಾಡ್ತಿದಿರಲ್ಲ ದೌರ್ಜನ್ಯ, ಆ ಗಂಭೀರತೆ, ಅವರು ಒಂದು ತಟ್ಟೆ ಕೇಳಿದ್ರು ಹೋಗಿ ಸುಪ್ರೀಂ ಕೋರ್ಟ್ ಹೋಗ್ತಿರಲ್ಲ, ಇದನ್ನೇ ಪ್ರತಿಯೊಬ್ಬ ಅಪರಾಧಿಯಲ್ಲೂ ಮಾಡಿದ್ರೆ ಇವತ್ತು ಎಷ್ಟೋ ರಾಜಕಾರಣಿಗಳು ಆ ಜೈಲಲ್ಲೇ ಬಿದ್ದಿರ್ತಿದ್ರು ನಾಮರ್ದ್ರ. ಆದ್ರೆ ಅದನ್ನ ಮಾಡೋ ದಮ್ ನಿಮ್ಮಲ್ಲಿಲ್ಲ ಆಯ್ತು, ಅದನ್ನ ಮಾಡಿ ತೋರಿಸೋ ಶಕ್ತಿ ನಿಮ್ಮಲ್ಲಿಲ್ಲ ಆಯ್ತು, ಇದನ್ನ ಮಾತನಾಡುವ ಶಕ್ತಿ ಕೂಡ ಯಾವ ಮಾಧ್ಯಮದವನಿಗೂ ಇಲ್ಲ ಆಯ್ತು. ಹೊಟ್ಟೆಗೆ ಅನ್ನ ತಿನ್ನೋಡು ಮಾತ್ರ ಮಾತಾಡ್ತಾನೆ ಇದನ್ನ. ಹೊಟ್ಟೆಗೆ ಅನ್ನ ತಿಂದು ಶೌರ್ಯ ಅಪ್ಪನ ಗುಟ್ಟದವನು ಮಾತ್ರ ಮಾತಾಡ್ತಾನೆ ಇದನ್ನ, ಯಾವುದೇ ಮಾಧ್ಯಮದವನಾಗಿದ್ರು. ನಿಮ್ಮಲ್ಲಿ ಗಂಡಸ್ತನ ಇದ್ದಿದ್ರೆ, ಶೌರ್ಯತನ ಇದ್ದಿದ್ರೆ, ಕೆಲವು ಪೊಲೀಸ್ ಅಧಿಕಾರಿಗಳ ಹತ್ಯೆ ಆಗಿದೆ, ಕೆಲವು PSIಗಳ ಹತ್ಯೆ ಆಗಿದೆ, ಅದೆಲ್ಲವೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಎಷ್ಟೋ ರಾಜಕಾರಣಿಗಳ ಬಾಯಲ್ಲೇ ಬಂದಿದೆ. ಹಿಂಗಾಗಿದೆಯಲ್ಲ ಅದನ್ನು ತನಿಖೆ ಮಾಡಿದ್ರ ಅಂತ ಕೆಲವು ರಾಜಕಾರಣಿಗಳು ಕೇಳಿದ್ದಾರೆ. ಕೆಲವು ರಾಜಕಾರಣಿಗಳು ಮಾಡಿರೋದನ್ನ ಅಂತ ಮುಚ್ಚಾಕ್ಬಿಡ್ತಿರಲ್ಲ. ಎಲ್ಲಿದೆ ರೀ ನ್ಯಾಯ? ಇವತ್ತು ಪಾಪ ತನ್ನ ಅಹಂನಲ್ಲಿ, ತನ್ನ ಅಹಂಕಾರದಲ್ಲಿ ಆ ದರ್ಶನ್ ಸರ್ ಅವ್ರನ್ನ ಬಲಿ ಕೊಡ್ಲಿಕ್ಕೆ ಹೊರಟಿದಿರಲ್ಲ. ಆಹಾ, ನೀವು ತಿಳ್ಕೊಂಡಿದ್ದೀರಿ ಕಾಲ ನಿಮ್ ಕಡೆ ಇದೆ, ಅದು ವಾಪಸ್ ತಿರುಗೋದಿಲ್ಲ ಅಂತ. ಸಮಯ ಖಂಡಿತ ಬರುತ್ತೆ, ಸಮಯ ಖಂಡಿತ ಬರುತ್ತೆ. ನೀವು ಅದನ್ನ ತಿಳ್ಕೊಳ್ಳಿ. ನೀವು ಎಲ್ಲಿಗೆ ಬೇಕಾದ್ರೂ ಸುಳ್ಳನ್ನ, ಕಣ್ಣಿಗೆ ಮಣ್ಣನ್ನ ಎರಚಿ ಎಲ್ಲಿ ಬೇಕಾದ್ರೂ ಗೆಲ್ಲಬಹುದು ನೀವು.
ಆದ್ರೆ ಭಗವಂತ ಕೊಡೋ ಕರ್ಮದ ದಾರಿಯಲ್ಲಿ ನೀವು ಯಾರು ಕೂಡ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಯ್ಯೋ ಅಯ್ಯೋ ಒಂದು ಸಾಯ್ತೀರಾ, ಅಯ್ಯೋ ಅಯ್ಯೋ ಒಂದು ಸಾಯ್ತೀರಾ ನೀವೆಲ್ಲ. ಹೊಟ್ಟೆಗೆ ಅನ್ನ ತಿನ್ನೋರಾದ್ರೆ, ನ್ಯಾಯಯುತವಾಗಿ ಬದುಕೋರಾಗಿದ್ರೆ ಈ ರೀತಿ ನಡೆಸ್ತಾ ಇರಲಿಲ್ಲ. ಎಲ್ಲ ನಾನು ನಿಷ್ಠಾವಂತ ವ್ಯಕ್ತಿ, ನಮ್ದು ನಿಷ್ಠಾವಂತ ಸರ್ಕಾರ ಅನ್ನೋದಾಗಿದ್ರೆ ಪ್ರತಿಯೊಬ್ಬ ರಾಜಕಾರಣಿಯ ಮಾಡಿದಂತ ಅನ್ಯಾಯಾಚಾರದ ಮೇಲೂ ನೀವು ಇದೇ ರೀತಿಯಾದಂತ ದರ್ಶನ್ ರವರು ಒಂದು ಹಾಸಿಗೆ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಓಡೋಗ್ತೀರಿ, ದರ್ಶನ್ ಸರ್ ಅವರು ಒಂದು ತಟ್ಟೆ ಕೇಳಿದ್ರೆ ಸುಪ್ರೀಂ ಕೋರ್ಟ್ ಓಡೋಗ್ತೀರಿ, ದರ್ಶನ್ ಸರ್ ಅವರು ಒಂದು ಚಾಪೆ ಕೇಳಿದ್ರು ಸುಪ್ರೀಂ ಕೋರ್ಟ್ ಓಡೋಗ್ತಿರಲ್ಲಯ್ಯ. ಇದನ್ನೇ ಪ್ರತಿಯೊಬ್ಬ ಅಪರಾಧಿಯ ಮೇಲೆ ಇದನ್ನ ನೀವು ಮಾಡಿದ್ರೆ ಇವತ್ತು ಭಾರತ ಈ ಮಾತಿಯಲ್ಲಿರ್ತಕ್ಕಂಥ ಎಷ್ಟೋ ಭ್ರಷ್ಟಾಚಾರ ಅಧಿಕಾರಿಗಳು, ಭ್ರಷ್ಟಾಚಾರದ ರಾಜಕಾರಣಿಗಳು, ಭ್ರಷ್ಟಾಚಾರದ ಆರೋಪದಲ್ಲಿರ್ತಕ್ಕಂಥ ಅಪರಾಧಿಗಳು ಇವತ್ತು ನಿಜವಾಗಿಯೂ ಕೂಡ ಕಂಬಿ ಹಿಂದೆ ಇರ್ತಾ ಇದ್ರು. ಆ ನಿಷ್ಠಾವಂತಿಕೆ ತೋರಿಸದೆ ಎಲ್ಲೋ ಒಂದು ಕಡೆ ಎಂಜಲ ಕಾಸು ಸಿಕ್ತು ಅಂತ ನೀವು ತೋರಿಸೋ ಇಂಥ ನಿಷ್ಠಾವಂತಿಕೆ ನೀ ನಾಡೇ ಮೆಚ್ಚಿದ್ರು ನಾನು ಮೆಚ್ಚಕ್ಕಿಲ್ಲ, ನಾನು ಮೆಚ್ಚಿದ್ರು ಆ ಪರಮಾತ್ಮ ಮೆಚ್ಚಕ್ಕಿಲ್ಲ, ಪರಮಾತ್ಮ ಮೆಚ್ಚಿದ್ರು ಕರ್ಮ ನಿಮ್ಮನ್ನ ಮೆಚ್ಚಲಿಕ್ಕಿಲ್ಲ, ನಿಮ್ಮನ್ನ ಖಂಡಿತ ಕರ್ಮ ಹೊಡೆಯುತ್ತೆ. ಅಬ್ಬೆ ಪಾರಿಗಳ ರೀತಿ ವರ್ತನೆ ಮಾಡಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಓಡ್ ಹೋಗ್ತಾ ಇರೋ ಕುದುರೆಗೆ ನೀವು ಕಾಲ್ ಕಟ್ಟಿದಿರಿ. ಎಡುವಿದೆ ಅಂತ ಅದ್ರ ಕಾಲನ್ನೇ ಹೊಡೆದಾಕಕ್ ನೋಡ್ತಾ ಇದ್ದೀರಿ. ಕುದುರೆ ಎಡವು ಬಿತ್ತು ಅಂತ ಈಗಲೇ ಸಿಕ್ಕಿದ್ದೆ ಚಾನ್ಸು ಅಂತ ಕುದುರೆ ಕಾಲನ್ನೇ ಕಟ್ ಹಾಕ್ತಾ ಇದ್ದೀರಿ. ಎಷ್ಟಂತ ಘನಘೋರವಾಗಿ ಆ ವ್ಯಕ್ತಿಯನ್ನ ನಾಶಪಡಿಸಕ್ ನೋಡ್ತೀರಿ. ನಮ್ಮ ತಾಯಿ ಭಾರತಾಂಬೆಯ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ, ಇದನ್ನೆಲ್ಲರೂ ಹೇಳ್ತೀವಿ. ನಮ್ಮ ತಾಯಿ ಭಾರತಾಂಬೆಯ ಮೇಲೆ ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ. ಆದ್ರೆ ಇದೇ ಕಾನೂನಿನಲ್ಲಿ ಇರ್ತಕ್ಕಂಥ ನಾನು ನ್ಯಾಯ ಕೊಡಿಸೋ ನ್ಯಾಯವಂತ ಅಂತ ಕೋರ್ಟ್ ಅಲ್ಲಿ ಹೋಗಿ ವಾದ ಮಾಡೋ ವಕೀಲರ ಮೇಲೆ ನನಗೆ ನಂಬಿಕೆ ಇಲ್ರಯ್ಯ. ಈ ವಕೀಲರ ಮೇಲೆ ನಂಬಿಕೆ ಇಲ್ಲ. ಕಾಕಿ ಬಟ್ಟೆ ಹಾಕೊಂಡು ನಾನು ನ್ಯಾಯ ಕೊಡಿಸ್ತೀನಿ ಅಂತ ನಿಂತ್ಕೊಂಡಿರೋ ಪೊಲೀಸ್ ಅಧಿಕಾರಿಗಳ ಮೇಲೆ ನಂಬಿಕೆ ಯಾವ ರೀತಿ ಇಡಣ್ರಯ್ಯ ನಾವು? ವಕೀಲ ದುಡ್ಡು ತಿಂದು ಕೇಸನ್ನೇ ಬದಲಿಸಿರೋ ದಿಕ್ಕನ್ನ ನೋಡಿದೀವಿ. ಪೊಲೀಸ್ನವರು ದುಡ್ಡು ತಿಂದು ಕೇಸ್ಗಳನ್ನೇ ಉಲ್ಟಾ ಪಲ್ಟಾ ಮಾಡಿದ್ದನ್ನು ನೋಡಿದ್ದೀವಿ. ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಅಂತ ನಾವೆಲ್ಲರೂ ಹೇಳ್ತೀವಿ. ಆದ್ರೆ ಕಾನೂನಿನಲ್ಲಿ ಕೆಲಸ ಮಾಡ್ತಿರೋರ ಮೇಲೆ ನಂಬಿಕೆ ಯಾರಯ್ಯ ಇಡೋಣ? ನಿಷ್ಠಾವಂತಿಕೆಯನ್ನ ತೋರಿಸ್ತೀನಿ ಅನ್ನೋ ಗಂಡಸ್ತನ ಇದ್ರೆ ಪ್ರತಿಯೊಂದು ಕೇಸ್ನಲ್ಲೂ ನಿಷ್ಠಾವಂತಿಕೆ ತೋರಿಸ್ಬೇಕು. ಪ್ರತಿ ವಿಷಯದಲ್ಲೂ ಸರ್ಕಾರದ ಪರ ವಕೀಲರು ಬರಬೇಕು. ಪ್ರತಿ ಸಿಂಗಂ ನಾನು ಚಿಂಗಂ ಅನ್ಕೊಂಡು ಬರೋ ಪೊಲೀಸ್ ಅಧಿಕಾರಿಗಳು ಕೂಡ ಪ್ರತಿ ಕೇಸ್ನಲ್ಲೂ ಸಿಂಗಂ ಆಗೇ ಮುಂದುವರಿಬೇಕು. ಅಂದ್ರೆ ಅವ್ರ ಸಿಂಗಂ ಇದ್ಯಾವ್ದ್ರಿ? ಒಬ್ಬ ನಟ ಸಿಕ್ಕ ಅಂತ ಎಲ್ಲರೂ ಸೇರ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡು ಸಿಂಗಂ ನಾನು ಅನ್ಕೊಂಡು ಓಡಾಡ್ರೆ ನಾಲಾಯಕರೇ ನೀವು, ನಾಲಾಯಕ ನಾಮರ್ದರೇ ನೀವು. ಏನ್ ಹರ್ಕಂತೀರಿ, ಏನ್ ಕಿತ್ಕಂತೀರಿ? ದರ್ಶನ್ ಕನ್ನಡ ಚಿತ್ರರಂಗದ ಅಗ್ರಜ ನಾಯಕ. ಎಷ್ಟೋ ಜನರು ಆತನಿಂದ ಅನ್ನ ಉಣ್ತಾರೆ ಹೊರಗಡೆ ಇದ್ರೆ. ಅಂಥ ನಟನನ್ನ ನೀವು ಕಟ್ ಹಾಕಿದಿರಲ್ಲ, ನಿಮ್ಮನ್ನ ಕರ್ಮ ಬಿಡೋದಿಲ್ಲ. ಸಾಕ್ಷಿ ನಾಶ ಮಾಡ್ತಾನೆ. ಅದೆಲ್ಲ ನ್ಯಾಯಾಲಯದಲ್ಲಿ ಪರಿಶೀಲನೆ ಆಗ್ಬೇಕಾಗಿರುವಂತ ವಿಚಾರ, ಕಾನೂನು ತೀರ್ಪು ಕೊಡ್ಬೇಕಾಗಿರುವಂತ ವಿಚಾರ. ನಾವು ಭಾರತದ ನೆಲದ ಕಾನೂನನ್ನ ಪ್ರೀತಿಸಬೇಕು ಮತ್ತು ಅದನ್ನ ಗೌರವಿಸಬೇಕು. ಅದಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕು, ಅದಕ್ಕೆ ನಾವು ತಲೆಬಾಗಬೇಕು. ಕಾರಣ ಯಾಕೆ ಗೊತ್ತಾ? ಅದು ನಮ್ಮ ಭಾರತದ ಕಾನೂನು, ಸಂವಿಧಾನ. ನಮ್ಮ ಭಾರತದ ಸಂವಿಧಾನ. ತಪ್ಪಿಸಸ್ತನಿಗೆ ಶಿಕ್ಷೆ ಆಗಲೇಬೇಕು, ಒಪ್ಕೊಳ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಕ್ರೋಧದ ಪ್ರಶ್ನೆ ಏನಂದ್ರೆ, ಈ ನಿಷ್ಠಾವಂತಿಕೆಯನ್ನ ಪ್ರತಿ ಕೇಸ್ನಲ್ಲೂ ತೋರಿಸಿ,
ಪ್ರತಿ ವಿಚಾರದಲ್ಲೂ ತೋರಿಸಿ. ಅದನ್ನ ಹೇಳೋದು ನಾವು, ಅದನ್ನ ಕೇಳೋದು ನಾವು. ಮತ್ತು ಒಳ್ಳೆ ನಾಯಕನನ್ನ ಕಟ್ ಹಾಕ್ತಾ ಇದ್ದೀರಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಲ್ಲ. ಇದು ಯಾಕೆ ಗೊತ್ತಾ? ಇದು ಯಾಕೆ ಗೊತ್ತಾ? ನೀವೇನಾದ್ರೂ ಯಾರಾದ್ರೂ ನನಗೆ ಎದುರುಗಡೆ ಬಂದು ಪ್ರಶ್ನೆ ಮಾಡಿದ್ರೆ ಖಂಡಿತ ಉತ್ತರ ಕೊಡ್ತೀನಿ. ನಾನು ಯಾಕೆ ಅಂತ, ಯಾಕೆ ಕಟ್ ಹಾಕಿದಿರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಎಂಥ ಭ್ರಷ್ಟ ರಾಜಕಾರಣಿಗಳನ್ನ, ಎಂಥ ಭ್ರಷ್ಟ ಹೆಣ್ಣು ಮಕ್ಕಳ ಮೇಲೆ ಮಾಡಿದಂತಹ ದೌರ್ಜನ್ಯಗಾರರನ್ನ ನೀವು ಇಂದಿಗೂ ಕೂಡ ಪ್ರಶಾಂತವಾಗಿ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಬಿಟ್ಟಿದ್ದೀರಿ. ಅವರಿಗೆ ಕಾನೂನಿನ ಮೇಲೆ ನಂಬಿಕೆ ಇಲ್ವಾ? ಅವರಿಗೆ ಕಾನೂನು ಸಂಬಂಧಪಟ್ಟಿಲ್ವಾ? ಅವ್ರು ಯಾರು? ನೀನ್ ತೋರ್ಸು, ನಾವು ನೋಡ್ತೀವಿ. ನಾನು ಕೆಲವೊಂದಿಷ್ಟು ಸಾಕ್ಷಿಗಳನ್ನ ಇಟ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಏನ್ ತೋರಿಸ್ತೀನಿ? ರಾಜಕಾರಣಿಗಳು ಮಾತಾಡಿರೋದನ್ನೇ ತೋರಿಸೋದು ನಾನು. ಅಷ್ಟ್ರ ಮೇಲೆ ನಮಗೆ ಗೊತ್ತಾಗತ್ತೆ ಮಾನವೀಯತೆ, ಮನುಷ್ಯತ್ವ ಮತ್ತು ಮೈಂಡ್ ಅನ್ನೋದಿದ್ರೆ ನಮಗೆ ಗೊತ್ತಾಗತ್ತೆ. ಹೌದಲ್ಲಪ್ಪ, ಇದನ್ನ ಯಾಕೆ ತನಿಖೆ ಮಾಡಲ್ಲ? ಮತ್ತೆ ಇಲ್ಲಿ ಒಬ್ಬ PSI ಸತ್ತ, ಅವನ್ ಯಾಕೆ ತನಿಖೆ ಮಾಡಂಗಿಲ್ಲ? ಅಲ್ಲೊಬ್ಬ ಪೊಲೀಸ್ ಸತ್ತಾನ ಯಾವುದೋ ಒಂದು ಇದ್ರೊಳಗ, ಅದನ್ನ ಯಾಕೆ ತನಿಖೆ ಮಾಡಂಗಿಲ್ಲ? ಅವ ಪೊಲೀಸ್ ನಿಷ್ಠಾವಂತಿದ್ದ ಪಾಪ, ಅವನು ಇಡ್ಲಿಲ್ಲ. ಒಬ್ಬ PSI ನಿಷ್ಠಾವಂತಿದ್ದ ಪಾಪ, ಅವನು ಇಡ್ಲಿಲ್ಲ. ಅವನು ಮಾಡಿದವ್ರು ಯಾರು? ಇವರಲ್ಲ, ಅವರು. ಎಲ್ಲೋದ್ರಯ್ಯ ಎಲ್ಲರೂ? ಖಂಡಿತ ಯಾರ ಬೇಕಾದರೂ ಕಣ್ಣಿಂದ ತಪ್ಪಿಸ್ಕೊಳ್ಬಹುದು, ಭಗವಂತನ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕುಟುಂಬ ಇರುತ್ತೆ, ಮಕ್ಕಳು ಇರ್ತಾರೆ, ತಾಯಿ ತಂದೆ ಇರ್ತಾರೆ, ಹೆಂಡ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ತಾಯಿ ತಂದೆ ಇರ್ತಾರೆ, ಕುಟುಂಬ ಇರುತ್ತೆ ಎಲ್ರಿಗೂ. ಹೌದಾ? ಈ ಸಂಸಾರದ ಬಹುದಲ್ಲಿ ಎಲ್ಲರೂ ಇರ್ತೀರಿ. ಇದನ್ನೆಲ್ಲವನ್ನು ಗಮನಿಸ್ತಾ ಇರ್ತಾಳೆ ನಮ್ಮ ಮೈಸೂರಿನ ತಾಯಿ ಚಾಮುಂಡೇಶ್ವರಿ. ಆ ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತನಿಗೆ ನೀವು ಮಾಡ್ತಾ ಇರುವಂತಹ ಅನ್ಯಾಯವನ್ನ ಖಂಡಿತ ಆ ದೇವಿ ಚಾಮುಂಡಿ ತಾಯಿ ಈ ನಮ್ಮ ಮೈಸೂರಿನ ಭಾಗದಲ್ಲಿ ಪ್ರಚಲಿತವಾದ ಶಕ್ತಿಯನ್ನ ಹೊಂದಿದ್ರೆ, ದರ್ಶನ್ ರವರಿಗೆ ಯಾರ್ಯಾರು ಅನ್ಯಾಯ ಮಾಡಿದಿರಲ್ಲ, ನೀವೆಲ್ಲರೂ ಕೂಡ ಒಂದು ದಿನ ರಕ್ತವನ್ನ ಕಾರ್ತೀರಿ. ಅಷ್ಟು ಬಲಿಷ್ಠವಾಗಿ ಆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಶಿಕ್ಷೆಯನ್ನ ವಿಧಿಸಲಿ ಅಂತ ನಾನು ಕೇಳ್ಕೊಳ್ತೀನಿರಪ್ಪ. ಯಾಕೆ ಈ ರೀತಿ ನಮಗೂ ಕುದೀತಾ ಇದೆ ಅಂದ್ರೆ, ವರ್ಷಕ್ಕೆ 2.5 ಕೋಟಿ ರೂಪಾಯಿನ ಓದ್ತೀನಿ ಅಂತ ಹೋದಂತವ್ರಿಗೆ ದರ್ಶನ್ ರವ್ರು ಸಹಾಯ ಮಾಡಿರೋದಿದ್ದೀರಿ. ಯಾವ ರಾಜಕಾರಣಿ ಮಾಡ್ತೀರಪ್ಪ? ಯಾವ ರಾಜಕಾರಣಿ ಮಾಡ್ತೀರಿ? ನಿಮ್ ಮನೆ ಮಾಗಲಿಗೆ ಬಂದ್ರೆ ಯಾವನಿಗಾದ್ರೂ 50,000 ಕೊಟ್ಟು ಕಳಿಸ್ತೀರಾ ನೀವು? ಅದನ್ನು ಕೊಟ್ರೆ 20 ಸರಿ ಫೋಟೋ ಹೊಡಿತೀರಾ, 20 ಸರಿ ವಿಡಿಯೋ ಮಾಡ್ತೀರಾ. ನಾಲಾಯಕರ. ಯಾರಿಗಾದ್ರೂ ಒಂದು ಅಕ್ಕಿ ಮೂಟೆ ಕೊಟ್ರೆ ಅದ್ರ ಮೇಲೆ ಫೋಟೋ ಹಾಕ್ತಿರಯ್ಯ ನೀವು ರಾಜಕಾರಣಿಗಳು, ಅದ್ರ ಮೇಲೆ ಫೋಟೋ ಹಾಕ್ತೀರಾ. ಆದ್ರೆ ವರ್ಷಕ್ಕೆ 2.5 ಕೋಟಿ ರೂಪಾಯಿ ಹಿಂದೂ ಮುಂದೆ ನೋಡದೆ ಓದ್ತೀನಿ ಅಂತ ಬಂದಿರತಕ್ಕಂತ ವಿದ್ಯಾರ್ಥಿಯರಿಗೆ, ಎಷ್ಟು ಇಂಜಿನಿಯರ್ಸ್ ಗಳಿಗೆ ಆ ಒಂದು ಮಾಸ್ ಕಾರ್ಡ್ ನೋಡಿ ಅದ್ರ ಮೇಲೆ ಅವ್ರು ದುಡ್ಡು ಕೊಟ್ಟು ಕಳಿಸ್ತಾರೆ. ನಾನು ಒಂದು ಕೆಲಸ ಮಾಡ್ಬೇಕು ಸರ್, ನಾನೊಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಿ, ನಾನು ಏನಾದ್ರು ಮಾಡ್ತೀನಿ ಅಂದ್ರೆ 3 ಲಕ್ಷ ಕೊಟ್ಟು ಆಟೋ ಕೊಂಡು ಕೊಡ್ತಾರೆ. ಇಂತಹ ನಾಯಕ, ಇಂತಹ ಒಬ್ಬ ಪ್ರಬುದ್ಧ ದಾನಶೂರ ಕರ್ಣನನ್ನ ನೀವು ಒಳಗಾಕಿದ್ರಲ್ಲ, ಆ ಹೊಟ್ಟೆ ಉರಿ ನಮಗೆ. ಯಾಕೆ ನ್ಯಾಯವನ್ನ ಆದಷ್ಟು ಬೇಗ ತೀರ್ಪನ್ನ ಕೊಡ್ತಾ ಇಲ್ಲ? ಮತ್ತೆ ಯಾಕೆ ಈ ರೀತಿಯಾದಂತ ವಿಳಂಬಗಳು ಮತ್ತು ಇದ್ರಲ್ಲಿ ನಡೀತಾ ಇರುವಂತ ಕುತಂತ್ರಗಳು? ನಮ್ಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಆದ್ರೆ ನ್ಯಾಯಾಲಯದಲ್ಲಿ ಓಡಾಡ್ತಾ ಇರೋ ಈ ವಕೀಲರ ಮೇಲೆ ನಂಬಿಕೆನೇ ಹೊರಟೋಗಿದೆ, ಮತ್ತು ಪೊಲೀಸರ ಮೇಲೆ ನಂಬಿಕೆನೇ ಹೊರಟೋಗಿದೆ. ಚಿಂಗಮ್ ಅಲ್ಲ ಇವನು, ಚಿಂಗಮ್ ಅನ್ನೋ ರೀತಿಗೆ ಬಂದುಬಿಟ್ಟಿದೆ. ದರ್ಶನ್ ಸರ್ ಅಭಿಮಾನಿಗಳೇ, ದಯವಿಟ್ಟು ಕೇಳ್ಕೊಳ್ತೀನಿ, ನಾನು ಯಾವುದಕ್ಕೂ ಬಗ್ಗವನಲ್ಲ, ಬಗ್ಗಿ ನಡೆಯೋನಲ್ಲ. ಎಲ್ಲದಕ್ಕೂ ಸರಿಯಾದ ಉತ್ತರವನ್ನ ಇಟ್ಕೊಂಡು ಮಾತನಾಡೋದು ನನ್ನ ಧರ್ಮ, ಧೈರ್ಯ. ದರ್ಶನ್ ರವರು ಆದಷ್ಟು ಬೇಗ ಹೊರಗಡೆ ಬರ್ತಾರೆ, ದರ್ಶನ್ ಸರ್ ಒಳ್ಳೇದಾಗತ್ತೆ ಅಂತ ಹೇಳಬೇಕು ಲಾಸ್ಟ್ ಕೊನೆ ವಿಡಿಯೋದಲ್ಲಿ ಅಭಿಮಾನಿಗಳಿಗೆ. ಅಂದ್ರೆ ನನಗೆ ನಂಬಿಕೆ ಇಲ್ಲ, 2028 ನಂತರ ಮಾತ್ರ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಅಂತ ನಂಬಿಕೆ ಇಟ್ಟು ಹೇಳ್ತೀನಿ. ಇಷ್ಟರ ಮೇಲೆ ತಿಳ್ಕೊಳ್ಳಿ. 2028 ಯಾಕೆ ಹೇಳ್ತಾ ಇದ್ದೀನಿ ಅಂತ, 2028ಕ್ಕೆ ದರ್ಶನ್ ಸರ್ ಬರ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. 2028 ನಂತರ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಬದಲಾವಣೆ ನಂತರ ದರ್ಶನ್ ಸರ್ ಅವರು ಆಚೆ ಕಡೆ ಬರ್ತಾರೆ. ಅದಕ್ಕಿಂತ ಮುಂಚೆ ಬಂದ್ರೆ
ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಕರುಣಿಸಿದಾಳೆ ಅಂತ ನಮಗೆಲ್ರಿಗೂ ಕೂಡ ಅನಿಸುತ್ತೆ. 2028 ನಂತರ ಬಂದರೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಒಂದು ಆಶೀರ್ವಾದದಿಂದ ಬಂದಿದ್ದಾರೆ ಅಂತಾನೆ ಅನ್ಕೊಳ್ತೀವಿ. ಆದ್ರೆ 2028ಕ್ಕಿಂತ ಮುಂಚೆ ಬಂದ್ರೆ ದರ್ಶನ್ ಸರ್ ಅವರ ಒಂದು ಆ ತಾಯಿಯ ಆಶೀರ್ವಾದ ಬಹಳ ಪ್ರಬಲ ಶಕ್ತಿಯಾಗಿ ಪರಿಣಾಮ ಬೀರಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಆಶ್ಚರ್ಯ ಪಡ್ತೀನಿ ನಾನಂತೂ 2028ಕ್ಕಿಂತ ಮುಂಚೆ ದರ್ಶನ್ ಸರ್ ಅವರು ಏನಾದ್ರು ಹೊರಗಡೆ ಬಂದ್ರೆ ನಾನಂತೂ ಆಶ್ಚರ್ಯ ಪಟ್ಟು ಬಿಡ್ತೀನಿ, ಹೆಂಗಪ್ಪ ಇದು ಅಂತ. ಆ ರೀತಿ ಇದೆ ರೀ ಸರ್ಕಾರ, ಆ ರೀತಿ ಇದೆ, ಏನ್ ಮಾಡಕ್ ಆಗಲ್ಲ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರಲಿ, ಅವರ ಜೀವನ ಮತ್ತಷ್ಟು ಆರಂಭವಾಗ್ಲಿ, ಅವರ ಕೈಗಳಿಂದ ಜೀವನ ಕಟ್ಕೊಳ್ತಕ್ಕಂಥ ಅನ್ನ ತಿಂತಕ್ಕಂಥ ಕೈಗಳು ಮತ್ತೆ ಸದೃಢವಾಗ್ಲಿ ಅಂತ ಕೇಳ್ಕೊಂಡು ನಾನು ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾಲೋ ಭಾರತ್ ಮಾತಾ ಕಿ ಜೈ, ಭಾರತದ ಸಂವಿಧಾನ, ಜೈ ಡಿ ಬಾಸ್.